ನಮಸ್ಕಾರ. ನಾನು ನಿಮ್ಮ ದೊಡ್ಡಣ್ಣ ಮಾತಾಡ್ತಾ ಇರೋದು. ಇವತ್ತು ಬೆಳಗ್ಗೆನೇ ನನಗೊಂದು ನ್ಯೂಸು, ಒಂದು ಫೇಕ್ ನ್ಯೂಸು, ನೀವು ಚೆನ್ನಾಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ. ಆಮೇಲೆ ನನ್ನ ಆತ್ಮೀಯ ಸ್ನೇಹಿತರೊಬ್ಬರು ಕಳಿಸ್ಕೊಟ್ರು, ನಿಮ್ಮ ಬಗ್ಗೆ ಹಿಂಗೆ ಯಾರೋ ಒಬ್ಬರು ಕೆಟ್ಟದಾಗಿ ಫೇಸ್ಬುಕ್ಕಲ್ಲಿ ಹಾಕಿದ್ದಾರೆ, ನೀವು ನಿಧನ ಅಂತ ನಿಮ್ಮ ಜನ್ಮ ದಿನಾಂಕ ಮತ್ತು ಇದರ ದಿನಾಂಕ ಹಾಕಿದ್ರು. ಅದನ್ನು ನೋಡಿ ನನಗೆ ನಗು ಬಂತು. ಇಂಥ ಕಿಡಿಗೇಡಿತನ ಮಾಡಬೇಡ ಅಂತ ನಾನು ಕೈ ಮುಗಿದು ಕೇಳ್ಕೊಳ್ಳೋದ್ರ ಜೊತೆಗೆ ನಿಮಗೊಂದು ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮ್ಮ ದೊಡ್ಡಣ್ಣ ಎಲ್ಲಿವರೆಗೂ ನಿಮ್ಮ ಆಶೀರ್ವಾದ ಸದಾ ನನ್ನ ಮೇಲೆ ಇರುತ್ತೋ ಅಲ್ಲಿವರೆಗೂ ನಾನು ಆರೋಗ್ಯವಾಗಿರ್ತೀನಿ, ನೆಮ್ಮದಿಯಾಗಿರ್ತೀನಿ, ಸಂತೋಷವಾಗಿರ್ತೀನಿ. ನಮಸ್ಕಾರ. ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗೆ. ಸ್ನೇಹಿತರೆ, ಆರಂಭದಲ್ಲಿ ದೊಡ್ಡಣ್ಣ ಅವರು ಮಾತನಾಡಿರುವಂಥ ವಿಚಾರವನ್ನು ಗಮನಿಸಿದ್ರೆ ಅಂತಂದರೆ, ದೊಡ್ಡಣ್ಣ ಅವರು ಸಾವನ್ನಪ್ಪಿದ್ದಾರೆ ಅನ್ನುವ ಹಾಗೆ ಒಂದು ಪೋಸ್ಟ್ ಕೂಡ ವೈರಲ್ ಆಗಿತ್ತು. ಆ ಪೋಸ್ಟನ್ನು ಕೂಡ ನೀವು ಕೂಡ ಗಮನಿಸಿದ್ರೆ, ಈ ಒಂದು ಮೂರ್ಖತನದಿಂದಾಗಿಯೇ ಅಥವಾ ಇಂತಹ ನಾಲಾಯಕ ಅವಿವೇಕಿಗಳು ನಮ್ಮ ಸಮಾಜದಲ್ಲಿ ಇರುವ ಕಾರಣದಿಂದಾನೇ ನಮ್ಮ ಸಮಾಜ ಉದ್ಧಾರ ಆಗ್ತಾ ಇಲ್ಲ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಬಹುತೇಕ ದೊಡ್ಡಣ್ಣ ಅವರು ನಮ್ಮ ಹಿರಿಯ ಕಲಾವಿದರು, ಸಿನಿಮಾ ರಂಗದಲ್ಲಿ ಸಾಕಷ್ಟು ವರ್ಷಗಳ ಕಾಲ ಸತತವಾಗಿ ಆ್ಯಕ್ಟಿವ್ ಆಗಿದ್ದಂಥವರು, ಸಹಜವಾಗಿ ತಮ್ಮದೇ ಆದಂಥ ಗುಣ ಆಗಿರಬಹುದು ಅಥವಾ ನಟನೆಯಿಂದ ಆಗಿರಬಹುದು ಅನೇಕ ಜನರ ಕಲಾವಿದರ ಮನಸ್ಸನ್ನು ಗೆದ್ದಿದ್ದಂಥವರು, ಜೊತೆಗೆ ಅಭಿಮಾನಿಗಳ ಹೃದಯದಲ್ಲಿ ದೇವರಾಗಿ ಇದ್ದಂಥವರು. ಸೊ ಈ ರೀತಿಯಾಗಿ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ದೊಡ್ಡಣ್ಣವರನ್ನ ಬಹು ದಿನಗಳಿಂದನೂ ಕೂಡ ನೀವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀವಿ. ಏನು ಅಂತಂದರೆ, ಅವರ ಸರಳತೆ ಆಗಿರಬಹುದು, ಅವರ ಒಂದು ಮಾತನಾಡಿಸುವಂಥ ಸಂದರ್ಭದಲ್ಲಿ ಅವರು ಕೊಡುವಂಥ ನಗು ಆಗಿರ್ಬೋದು, ಅವರು ಮಾತನಾಡುವಂಥ ಮಾತುಗಳಾಗಿರ್ಬೋದು, ಎಂಥವರಿಗೂ ಕೂಡ ಉರುಪಣ ತುಂಬುವಂಥ ಮಾತುಗಳು. ಅಂತಂದರೆ ಎಷ್ಟು ಸರಳ ಜೀವಿಗಳು ಇವರೆಲ್ಲ ಅಂತೇಳಿ. ಯಾವುದೋ ಒಂದು ಸಿನಿಮಾವನ್ನು ಮಾಡಿ ಸ್ಟಾರ್ ಆದಂಥವರಲ್ಲ, ತಮ್ಮದೇ ಆದಂಥ ಅನೇಕ ಸ್ಟೈಲ್ನಲ್ಲಿ ಅಥವಾ ತಮ್ಮದೇ ಆದಂಥ ಒಂದು ಚಾಪು ಮೂಡಿಸಿ ಸಮಾಜದಲ್ಲಿ ಒಂದು ಅಭಿಮಾನಿಗಳ ಬಳಗವನ್ನು ಹುಟ್ಟುಹಾಕಿದಂಥವರು ಇವರೆಲ್ಲ. ಸ್ನೇಹಿತರೆ, ಇಂಥವರು ಸಾವನ್ನಪ್ಪಿ ಬಿಟ್ಟಿದ್ದಾರೆ ಅಂಥೇಳಿ ಬೆಳಿಗ್ಗೆ ಒಂದು ಪೋಸ್ಟ್ ಕೂಡ ವೈರಲ್ ಆಗಿತ್ತು. ನಾನು ಕೂಡ ಆರಂಭದಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಮೊಬೈಲ್ ಚೆಕ್ ಮಾಡ್ತಾ ಇದ್ದೆ. ಆ ಸಂದರ್ಭಕ್ಕೆ ಭಾವಪೂರ್ಣ ಶ್ರದ್ಧಾಂಜಲಿ ಅಂತೇಳಿ ಬಂತು. ನಾನು ಏನಿರ್ಬೋದು ಅಂಥೇಳಿ ಒಂದು ಕಡೆ ಸುಮ್ಮನಾದೆ. ಇತ್ತೀಚೆಗೆ ಈ ರೀತಿಯಾದಂಥ ಪೋಸ್ಟ್ಗಳು ಸಹಜವಾಗಿ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದ್ದಾವೆ. ಬಹುತೇಕ ಈ ಕಳೆದ 3-4 ತಿಂಗಳ ಹಿಂದೆ ನೀವು ಕೂಡ ಗಮನಿಸಿದ್ದೀರಿ ಅಥವಾ ನಿಮ್ಮ ಗಮನಕ್ಕೂ ಬಂದಿತ್ತು ಅಂತ ಕಾಣಿಸುತ್ತೆ. ಅನೇಕ ನಟರ ಪೋಸ್ಟ್ಗಳನ್ನು ಕೂಡ ಹಾಕಿದ್ರು, ಅಪೂರ್ಣ ಶ್ರದ್ಧಾಂಜಲಿ ಅಂತೇಳಿ ಬರೆದುಕೊಂಡಿದ್ರು. ಸೊ ಅದಾದ ಬಳಿಕ ಇದೆಲ್ಲ ಸರ್ವೇ ಸಾಮಾನ್ಯ ಇರುತ್ತೆ, ಇದ್ರ ಬಗ್ಗೆ ಲೀಗಲ್ ಆ್ಯಕ್ಷನ್ ಏನು ತೊಗೋಬೇಕು ಅವರೆಲ್ಲ ತೊಗೊಳ್ತಾರೆ ಅಂತೇಳಿ ಸುಮ್ಮನಾದೆ. ಅದಾದ ಬಳಿಕ ಕ್ಲಾರಿಟಿ ಅಂಥದ್ದೆಲ್ಲವನ್ನು ತೊಗೊಂಡಿದ್ದ ಬಳಿಕ ದೊಡ್ಡಣ್ಣವರು ಆರೋಗ್ಯವಾಗಿದ್ದಾರೆ ಅಂತೇಳಿ ಸ್ಪಷ್ಟವಾಗಿ ಗೊತ್ತಾಗಿತ್ತು. ಸೊ ಇದ್ರ ಬಗ್ಗೆ ವರದಿಯನ್ನು ಮಾಡೋಣ ಅಥವಾ ಬೇಡವಾ ಅಂತ ಸುಮ್ಮನಾಗ್ತಾ ಇದ್ದೆ, ಯೋಚನೆ ಮಾಡ್ತಾ ಇದ್ದೆ. ಆದರೆ ಸಮಾಜಕ್ಕೆ ಇದರಿಂದ ಒಂದು ಸಂದೇಶವನ್ನು ಕೊಡಬೇಕು. ಆ ಕಾನೂನು ವ್ಯವಸ್ಥೆ ಇದೆ, ಅದರ ಬಗ್ಗೆ ಅರಿವಿರಲಿ, ನಾವು ಮಾಡುವಂಥ ಎಡವಟ್ಟಿನಿಂದ ಏನೇನೆಲ್ಲ ಆಗುತ್ತೆ ಅಂತೇಳಿ ಅವರ ಗಮನಕ್ಕೆ ಬರಲಿ ಅನ್ನೋ ಕಾರಣಕ್ಕೆ ಈ ಒಂದು ಮಾಹಿತಿಯನ್ನು ನಿಮ್ಮೊಟ್ಟಿಗೆ ಹಂಚ್ಕೊಳ್ತಾ ಇದ್ದೀನಿ. ಈ ವಿಡಿಯೋನ ಕೊನೆಯವರೆಗೂ ನೋಡಿ. ಸ್ನೇಹಿತರೆ, ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಸ್ನೇಹಿತರೆ, ಆರಂಭದಲ್ಲಿ ಪೋಸ್ಟ್ ಯಾವ ರೀತಿಯಾಗಿತ್ತು ಅಂತೇಳಿ ನಾವು ಗಮನಿಸ್ತಾ ಹೋಗೋಣ. ಭಾವಪೂರ್ಣ ಶ್ರದ್ಧಾಂಜಲಿ ಅಂಥೇಳಿ ದೊಡ್ಡದಾಗಿ ಒಂದು ಅಕ್ಷರದಲ್ಲಿ ಬರೆದಿರುವಂಥದ್ದು, ಮೇಲೆ ಒಂದು ಕಡೆ ಅವ್ರ ಬಗ್ಗೆ ವಿವರವನ್ನು ಕೊಟ್ಟಿರುವಂಥದ್ದು, ಅದೆಲ್ಲದರ ನಡುವೆ ಒಂದು ಬಾಕ್ಸ್ ಐಟಮಲ್ಲಿ ನಟ ದೊಡ್ಡಣ್ಣ ಇನ್ನಿಲ್ಲ ಅನ್ನೋ ರೀತಿಯಲ್ಲಿ ಬರೆದಿರುವಂಥದ್ದು. ಇನ್ನು ಜನನ ಆಗಿರ್ಬೋದು ಅಥವಾ ಅವರ ಮರಣ ದಿನಾಂಕವನ್ನು ಕೂಡ ಅವರೇ ನಿರ್ಧಾರ ಮಾಡಿಬಿಟ್ಟಿದ್ದಾರೆ. ಮರಣ ಜೂನ್ 12ನೇ ತಾರೀಕು 2026 ಅಂತೇಳಿ ಹಾಕಿದ್ದಾರೆ. ಸೊ ಈ ರೀತಿಯಾಗಿ ಬರೆದುಕೊಂಡು ಕೆಳಗಡೆ ಒಂದಿಷ್ಟು ಅಭಿಪ್ರಾಯವನ್ನು ಕೂಡ ಹಾಕೊಂಡಿದ್ದಾರೆ. ಅಭಿಪ್ರಾಯ ಅನ್ನೋದಕ್ಕಿಂತ ಹೆಚ್ಚಾಗಿ ನಿಮ್ಮ ಅಭಿಮಾನಿಗಳು ನಿಮ್ಮನ್ನು ಕಳೆದುಕೊಂಡು ಹಾಗೆ ಹೀಗೆ ಅಂತೇಳಿ ಇರುತ್ತಲ್ಲ, ಆ ರೀತಿಯಾಗಿ ಎಲ್ಲವನ್ನು ಕೂಡ ಹಾಕಿದ್ದಾರೆ. ಸೊ ಇದೆಲ್ಲವನ್ನು ಕೂಡ ಗಮನಿಸಿದ ಬಳಿಕ ಸಹಜವಾಗಿ ನಿಮ್ಮೆಲ್ಲರಿಗೂ ಏನು ಅನಿಸುತ್ತೆ, ಸಾವನ್ನಪ್ಪಿರಬಹುದು ಅಂಥೇಳಿ ಆಘಾತ ಉಂಟಾಗುತ್ತೆ. ಈ ಒಂದು ಪೋಸ್ಟನ್ನು ಅವರ ಸ್ನೇಹಿತರು ಗಮನಿಸ್ತಾರೆ, ಮನೆಯವರು ಗಮನಿಸ್ತಾರೆ, ಅಭಿಮಾನಿಗಳು ಸರ್ವೇ ಸಾಮಾನ್ಯವಾಗಿ ಪೋಸ್ಟ್ ವೈರಲ್ ಆಗ್ತಾ ಇದ್ದಾಗೆ ಅವರಿಗೆ ಫೋನ್ಗಳು ಹೋಗೋದಕ್ಕೆ ಪ್ರಾರಂಭಿಸ್ತವೆ. ಏನಾಯಿತು ಏಕಾಏಕಿಯಾಗಿ ಅಂತೇಳಿ. ಆಗ ದೊಡ್ಡನವರು ಇದಕ್ಕೊಂದು ಕ್ಲಾರಿಟಿ ಕೊಡಬೇಕು, ನಾನು ಎಷ್ಟು ಜನರಿಗೆ ಅಂತ ಫೋನನ್ನು ರಿಸೀವ್ ಮಾಡಿ ಮಾತನಾಡೋದಕ್ಕಾಗುತ್ತೆ, ಒಂದು ಕ್ಲಾರಿಟಿಯನ್ನು ಕೊಡಬೇಕು ಅಂಥೇಳಿ ಒಂದು ವಿಡಿಯೋವನ್ನು ಮಾಡಿ ಮಾಹಿತಿಯನ್ನು ಹಂಚ್ಕೊಳ್ತಾರೆ. ನಾನು ಆರೋಗ್ಯವಾಗಿದ್ದೀನಿ, ಯಾರೋ ಕಿಡಿಗೇಡಿ ಮಾಡಿದ್ದಾರೆ, ಲೀಗಲ್ ಆ್ಯಕ್ಷನ್ ಆಗಿ ಅವ್ರ ಮೇಲೆ ಏನು ತೆಗೆದುಕೊಳ್ಬೇಕು, ಸೈಬರ್ ಕ್ರೈಮ್ಗೆ ಹೋಗ್ತೀನಿ, ದೂರನ್ನು ಕೊಡ್ತೀನಿ, ಆ ವ್ಯಕ್ತಿಯನ್ನು ಮಾಧ್ಯಮದ ಮುಂದೆ ಕೂರಿಸ್ಬಿಟ್ಟು ಅದಾದ ಬಳಿಕ ನಾನು ಮಾಡಿರೋ ತಪ್ಪಾಗಿದೆ, ಈ ರೀತಿಯಾಗಿ ಯಾವುದು ಮಾಡಲ್ಲ ಅಂಥೇಳಿ ಹೇಳ್ತೀನಿ ಅನ್ನೋ ರೀತಿಯಲ್ಲಿ, ನಾನು ಮಾಡಿರೋ ತಪ್ಪಾಗಿದೆ, ಈ ರೀತಿಯಾಗಿ ಮಾಡೋದಿಲ್ಲ ಅಂಥೇಳಿ ತಪ್ಪಿಗೆ ಒಪ್ಪಿಗೆಯನ್ನು ಆತನಿಂದನೇ ಹೇಳಿಸ್ತೀನಿ ಅಂಥೇಳಿ ದೊಡ್ಡನವರು ಒಂದು ಕ್ಲಾರಿಟಿಯನ್ನು ಕೊಟ್ಟಿದ್ರು. ಅದೇನೇ ಇರ್ಬೋದು, ಈಗ ಸೈಬರ್ ಕ್ರೈಮಲ್ಲಿ ಆ ವ್ಯಕ್ತಿಯ ವಿರುದ್ಧ ದೂರು ಕೂಡ ಮಾಡೋದಕ್ಕೆ ಈ ಒಂದು ದೊಡ್ಡನವರು ಮುಂದಾಗಿದ್ದಾರೆ. ಸೊ ಈ ರೀತಿಯಾಗಿ ಇರುವಂಥ ವಿಚಾರ. ಅದೇನೇ ಇರಲಿ, ಯಾರೋ ಒಬ್ಬರು ಪೋಸ್ಟ್ ಹಾಕಿರೋದ್ರಿಂದ ಯಾವ ವ್ಯಕ್ತಿಯ ಆಯಸ್ಸು ಕೂಡ ಕಡಿಮೆ ಆಗೋದಿಲ್ಲ, ಆ ವ್ಯಕ್ತಿ ಇನ್ನಷ್ಟು ಆಯಸ್ಸು ಹೆಚ್ಚಾಗುತ್ತಂತೆ. ಅದು ಏನೋ ಗೊತ್ತಿಲ್ಲ ನನಗೆ, ಹಿರಿಯರೆಲ್ಲ ಹೇಳ್ತಾ ಇರುವಂಥದ್ದು. ಯಾರೊಬ್ಬರು ನಮಗೆ ಕೆಟ್ಟದ್ದನ್ನು ಬಯಸ್ತಾ ಇದ್ದರೆ ನಮಗೆ ಒಳ್ಳೆಯದೇ ಆಗ್ತಾ ಇರುತ್ತೆ ಅಂತೇಳಿ. ಅಂತಂದರೆ ನಾವು ಇನ್ನೊಬ್ಬರಿಗೆ ಕೆಟ್ಟದ್ದನ್ನು ಬಯಸೋದ್ರಿಂದ ನಮಗೆ ಕೆಟ್ಟದ್ದಾಗುತ್ತೆ ಅಂತೇಳಿ ನಾವಿಲ್ಲಿ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕು. ಅದೇನೇ ವಿಚಾರ ಇರ್ಬೋದು, ಅದೇನೇ ನಂಬಿಕೆ ಇರ್ಬೋದು. ಈಗ ನಾವು ಲೀಗಲ್ ಆಗಿ ಮಾತನಾಡ್ತಾ ಹೋಗೋಣ.
ಈ ಸಂದರ್ಭದಲ್ಲಿ ಇಂತಹ ಪೋಸ್ಟ್ಗಳನ್ನು ಹಂಚಿಕೊಳ್ಳೋದ್ರಿಂದ ಏನೇನೆಲ್ಲ ಸಂಕಷ್ಟಗಳನ್ನ ಎದುರಿಸಬೇಕಾಗತ್ತೆ ಅಂತೇಳಿ. ಆರಂಭದಲ್ಲಿ ಕಾನೂನಿನ ಸಂಕಷ್ಟವನ್ನು ಎದುರಿಸಬೇಕಾಗತ್ತೆ ಮತ್ತು ಜನಗಳು ಚೀತು ಅಂತೇಳಿ ಉಯ್ಯೋದಕ್ಕೆ ಪ್ರಾರಂಭಿಸಿಬಿಡ್ತಾರೆ. ಯಾವ ವ್ಯಕ್ತಿ ಈ ರೀತಿಯಾದಂಥ ಪೋಸ್ಟ್ಗಳನ್ನು ಹಂಚ್ಕೊಂಡಿರ್ತಾನೆ ಅಥವಾ ಯಾವ ವ್ಯಕ್ತಿ ಈ ರೀತಿಯಾಗಿ ನೆಗೆಟಿವನ್ನು ಪ್ರಸಾರ ಮಾಡ್ತಾ ಇರ್ತಾನೆ ಆತನ ವಿರುದ್ಧ ಜನಗಳು ಚೀತು ಅಂತೇಳಿ ಉಯ್ಯೋದಕ್ಕೆ ಪ್ರಾರಂಭಿಸಿಬಿಡ್ತಾರೆ. ಸೋಷಿಯಲ್ ಮೀಡಿಯಾ ಅಂದ ತಕ್ಷಣ ನಾವು ಏನು ಬೇಕಾದರೂ ಮಾಡಬಹುದು ಅಥವಾ ಏನು ಬೇಕಾದರೂ ನಾವು ಹಾಕಿದರೆ ನಡೆಯುತ್ತೆ, ನಮ್ಮನ್ನು ಯಾರು ಕೂಡ ಗುರುತು ಸಿಗೋದಕ್ಕೆ ಅಥವಾ ಗುರುತ ಹಿಡಿಯೋದಕ್ಕಾಗೋದಿಲ್ಲ, ನಮ್ಮನ್ನು ಪತ್ತೆ ಹಚ್ಚಿ ಕಾನೂನು ರೀತಿಯಲ್ಲಿ ಎಳೆದುಕೊಂಡು ಹೋಗೋದಕ್ಕೆ ಆಗೋದಿಲ್ಲ ಅಂಥೇಳಿ ಒಂದು ಕೆಟ್ಟ ಮನೋಭಾವ ಜನಸಾಮಾನ್ಯರಲ್ಲಿ ಬಹುತೇಕರಲ್ಲಿ ಇರುತ್ತೆ. ಆದರೆ ಅದು ಯಾವುದು ಕೂಡ ಆಗೋದಿಲ್ಲ ಅಂತ ಅಂದ್ಕೊಳ್ಳೋದಕ್ಕೆ ಆಗೋದಿಲ್ಲ. ಸಹಜವಾಗಿ ಕಾನೂನಿನ ವ್ಯವಸ್ಥೆಗಳು, ಪೊಲೀಸ್ ಇಲಾಖೆಗಳು ಎಲ್ಲವೂ ಕೂಡ ಸ್ಟ್ರಾಂಗ್ ಆಗಿದ್ದಾವೆ. ಟೆಕ್ನಿಕಲ್ ಅಥವಾ ಟೆಕ್ನಾಲಜಿ ಮುಂದುವರಿತಾ ಇದೆ. ಟೆಕ್ನಾಲಜಿ ಮುಂದುವರಿದ ಕಾರಣದಿಂದಾಗಿ ನೀವು ಎಲ್ಲೇ ಇರಿ, ಹೇಗೆ ಇರಿ, ಸಹಜವಾಗಿ ನಿಮ್ಮನ್ನು ಗುರುತು ಹಿಡಿದು ಬರ್ತಾರೆ. ಇದೇ ವ್ಯಕ್ತಿ ಪೋಸ್ಟ್ ಮಾಡಿದ್ದಾನೆ, ಇದೇ ಲೊಕೇಶನಿಂದ ಪೋಸ್ಟ್ ಆಗಿದೆ, ಇವನೇ ಪೋಸ್ಟ್ ಮಾಡಿದ್ದಾನೆ, ಹೀಗೆ ಪೋಸ್ಟ್ ಮಾಡಿದ್ದಾನೆ, ಎಲ್ಲವೂ ಕೂಡ ಗೊತ್ತಾಗುತ್ತೆ. ಅದಾದ ಬಳಿಕ ಟ್ರ್ಯಾಕ್ ಮಾಡಿ ನಿಮ್ಮನ್ನು ಗಮನಿಸಿ ಪೊಲೀಸರು ಒದ್ದು ಎಳ್ಕೊಂಡು ಬರ್ತಾರೆ, ಜೈಲಿಗೆ ಕಟ್ಟುವಂಥ ಕೆಲಸ ಮಾಡ್ತಾರೆ. ಇನ್ನು ಒಂದು ವೇಳೆ ಮಾನನಷ್ಟ ಮೊಕದ್ದಮೆಯನ್ನು ಹಾಕಿದರೆ ಕೋಟ್ಯಾಂತರ ರೂಪಾಯಿ ದಂಡವನ್ನು ನೀವು ಕಟ್ಟಬೇಕಾಗತ್ತೆ. ಜೈಲು ವಾಸ, ಕೋಟ್ಯಾಂತರ ರೂಪಾಯಿ ದಂಡ, ಇಂಥದ್ದೆಲ್ಲವನ್ನು ಕೂಡ ಖಂಡಿತವಾಗಿಯೂ ಭರಿಸಬೇಕಾಗತ್ತೆ. ಇದಕ್ಕೆ ಅನೇಕ ಸೆಕ್ಷನ್ಗಳಿದ್ದಾವೆ. ಆ ಸೆಕ್ಷನ್ ಅಡಿಯಲ್ಲಿ ಕೇಸ್ ಕೂಡ ದಾಖಲಾಗಿರುತ್ತೆ. ಅದೆಲ್ಲವೂ ಕೂಡ ದಾಖಲಾದ ಬಳಿಕ ಕಾನೂನಿನ ಸಂಕಷ್ಟ ಎದುರಿಸಲೇಬೇಕಾದಂಥ ಅನಿವಾರ್ಯತೆ ನಿಮ್ಗಳಿಗೆ ಬಂದು ಬಿಡುತ್ತೆ. ಇದರಿಂದ ಅರ್ಥ ಮಾಡಿಕೊಳ್ಬೇಕಾಗಿರುವಂಥದ್ದು ಏನು ಅಂತಂದರೆ, ಸಹಜವಾಗಿ ಕೆಲವೊಂದು ಕಡೆ ಜನಗಳು ಏನು ಮಾಡ್ತಾ ಇರ್ತಾರೆ ಅಂತಂದರೆ, ಸುಮ್ಮನೆ ತಮಾಸೆಗೂ ಕೂಡ ಈ ರೀತಿಯಾದಂಥ ಪೋಸ್ಟ್ಗಳನ್ನ ಹಂಚ್ಕೊಳ್ತಾರೆ. ವೈಯಕ್ತಿಕವಾಗಿ ನನಗೂ ಕೂಡ ಈ ರೀತಿಯಾದಂಥ ಒಂದು ಸ್ನೇಹಿತರಲ್ಲೇ ಒಂದು ಈ ರೀತಿಯಾದಂಥ ಆಘಾತ ಆಗಿತ್ತು. ಏನು ಅಂತಂದರೆ, ಸುಮ್ಮನೆ ತಮಾಸೆಗೆ ಅಂಥೇಳಿ ಫೋಟೋವನ್ನು ಹಾಕಿ ಭಾವಪೂರ್ಣ ಶ್ರದ್ಧಾಂಜಲಿ ಅಂತೇಳಿ ವಾಟ್ಸಪ್ಪಲ್ಲಿ ಬರೆದುಕೊಂಡಿದ್ದು. ಅದು ಎಷ್ಟರ ಮಟ್ಟಿಗೆ ಡಿಸ್ಟರ್ಬ್ ಮಾಡಿಬಿಟ್ಟಿತ್ತು ಅಂತಂದರೆ, ವೈಯಕ್ತಿಕವಾದಂಥ ಅನುಭವ. ಸಾಕಷ್ಟು ಜನ ಎಷ್ಟು ಫೋನ್ಗಳು ಬರ್ತಾ ಇತ್ತು ಅಂತಂದರೆ ಏನಾಯಿತು ಅಂತೇಳಿ. ಆ ಒಂದು ಅನುಭವ ಇದೆಯಲ್ಲ, ನಿಜಕ್ಕೂ ಊಹೆ ಮಾಡ್ಕೊಳ್ಳೋದಕ್ಕೂ ಆಗೋದಿಲ್ಲ. ಅಂತಂದರೆ ಇದು ನಮ್ಮ ಒಂದು ಸಾಮಾನ್ಯ ಜನರ ವಿಚಾರ. ಈ ಸಾಮಾನ್ಯ ಜನರದೇ ಈ ರೀತಿಯಾದಂಥ ಪ್ರತಿಕ್ರಿಯೆಗಳು, ಈ ರೀತಿಯಾದಂಥ ಜನಗಳು ಆಘಾತಕ್ಕೆ ಒಳಗಾಗ್ತಾರೆ. ಅವರನ್ನು ನಂಬಿದಂಥ ಕುಟುಂಬದವರು ಭಯಭೀತರಾಗ್ತಾರೆ ಅಂತಂದರೆ, ಅದರಲ್ಲಿ ಹಿರಿಯ ನಟರು, ಸ್ಟಾರ್ಗಳಾದಂಥವರ ಪೋಸ್ಟ್ಗಳನ್ನ ಈ ರೀತಿಯಾಗಿ ಹಾಕೋದ್ರಿಂದ ಅದರ ಒಂದು ಭೀಕರತೆ ಅದು ಹೇಗಿರಬಹುದು ಅಂತೇಳಿ ಒಂದು ಕ್ಷಣ ನಾವು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಆ ಕಾರಣದಿಂದಾಗಿ ತಮಾಷೆಗಳನ್ನು ಮಾಡೋದಾಗಿರ್ಬೋದು, ತಮಾಷೆಗಳಿಂದಲೂ ಕೂಡ ಈ ರೀತಿಯಾಗಿ ಪೋಸ್ಟ್ಗಳು ಹಾಕೋದ್ರಿಂದ ಒಂದಿಷ್ಟು ಆಘಾತವೂ ಕೂಡ ಉಂಟಾಗುತ್ತೆ. ಜೊತೆಗೆ ಯಾವುದೋ ಒಂದು ದುರುದ್ದೇಶದಿಂದ ಆಗಿರ್ಬೋದು ಅಥವಾ ಯಾರು ಹೇಳಿರುವಂಥ ಮಾತುಗಳನ್ನು ಕೇಳಿಕೊಂಡು ಪೋಸ್ಟ್ಗಳನ್ನು ಹಾಕುವಂಥದ್ದು, ಇಂಥದ್ದೆಲ್ಲವೂ ಕೂಡ ಮಾಡೋದ್ರಿಂದ ಕಾನೂನಿನ ಸಂಕಷ್ಟವನ್ನು ಎದುರಿಸಲೇಬೇಕಾಗತ್ತೆ. ಹಾಗಾಗಿ ಎಚ್ಚೆತ್ಕೊಳ್ಳಿ. ಯಾವುದೇ ಕಾರಣಕ್ಕೂ ತಮಾಷೆಗಳನ್ನು ಮಾಡಿ ಅಥವಾ ಇನ್ನೇನೋ ಪೋಸ್ಟ್ಗಳನ್ನು ಮಾಡಿ, ಆದರೆ ಆ ಪೋಸ್ಟ್ಗಳಿಂದ, ಆ ತಮಾಷೆಗಳಿಂದ ಇನ್ನೊಬ್ಬರಿಗೆ ನೋವು ಆಗದೇ ಇರೋ ಹಾಗೆ, ಅದು ಸಮಾಜದಲ್ಲಿ ಒಂದು ದುಃಖವನ್ನು ತರಿಸದೇ ಇರುವ ಹಾಗೆ ಅಥವಾ ಸಮಾಜದಲ್ಲಿ ಒಂದು ಹಲ್ಲೋಲ ಕಲ್ಲೋಲ ಸೃಷ್ಟಿ ಆಗದೇ ಇರುವ ಹಾಗೆ ಇರುವಂಥ ಪೋಸ್ಟ್ಗಳಾಗಿರಬೇಕು, ತಮಾಷೆಗಳಾಗಿರಬೇಕು ಅಂಥೇಳಿ ಈ ವಿಡಿಯೋದ ಮೂಲಕ ಸ್ಪಷ್ಟವಾಗಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ನಿಜಕ್ಕೂ ಇದನ್ನು ಯಾರೂ ಕೂಡ ಊಹೆ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಈ ರೀತಿಯಾಗಿ ಅದರಲ್ಲೂ ಕೂಡ ದೊಡ್ಡಣ್ಣವರು ಸಾವನ್ನಪ್ಪಿ ಬಿಟ್ಟಿದ್ದಾರೆ ಅನ್ನುವಂಥ ಪೋಸ್ಟ್ ಇದೆಯಲ್ಲ, ನಿಜಕ್ಕೂ ಒಂದು ಕ್ಷಣ ನನಗಂತೂ ವೈಯಕ್ತಿಕವಾಗಿ ಶಾಕನ್ನು ಕೊಡ್ತು. ಸೊ ಇರಲಿ, ಸರ್ವೇ ಸಾಮಾನ್ಯವಾಗಿ ಪೋಸ್ಟ್ಗಳು ಹೋಗ್ತಾ ಇರುತ್ತೆ ಸಾಮಾಜಿಕ ಜಾಲತಾಣದಲ್ಲಿ. ಪೊಲೀಸರು ಅದೆಷ್ಟೇ ನಿಗಾವನ್ನು ವಹಿಸಿದ್ರು ಕೂಡ ಈ ಕಿಡಿಗೇಡಿಗಳು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಇದಕ್ಕೆಲ್ಲ ತಲೆ ಕೆಡಿಸ್ಕೊಂಡು ಕೂರಕ್ಕಾಗೋದಿಲ್ಲ ಅಂಥೇಳಿ ಸುಮ್ಮನಾಗಿದ್ದೆ. ಆದರೆ ನಾವು ಎಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು, ಕಾನೂನಿದೆ, ಇದರಿಂದ ಒಂದು ಭಾವನೆಗಳಿದ್ದಾವೆ, ಭಾವನೆಗಳಿಗೆ ಧಕ್ಕೆಗಳಾಗುತ್ತೆ, ಕಾನೂನು ರೀತಿಯಲ್ಲಿ ಸಂಕಷ್ಟಗಳು ಆಗ್ತವೆ. ಇಂಥದ್ದೆಲ್ಲವೂ ಕೂಡ ನಮಗೆ ಅರಿವಿರಬೇಕಾಗತ್ತೆ ಅನ್ನೋ ಕಾರಣಕ್ಕೆ ಈ ಒಂದು ವಿಷಯವನ್ನು ಹಂಚಿಕೊಂಡಿದ್ದೀನಿ. ಒಟ್ಟಾರೆಯಾಗಿ ಈಗಾಗಲೇ ನಮ್ಮ ಹಿರಿಯ ನಟರಾಗಿರುವಂತಹ ದೊಡ್ಡಣ್ಣವರು ಆರಾಮಾಗಿ ಇದ್ದಾರೆ. ತಮ್ಮದೇ ಆದಂಥ ಒಂದು ಕುಟುಂಬದ ಜೊತೆಗೆ ಆರಾಮಾಗಿ ತಾವು ಒಂದು ಜೀವನವನ್ನು ಮಾಡ್ತಾ ಇದ್ದಾರೆ. ಸಹಜವಾಗಿ ವಯಸ್ಸು ಕಡಿಮೆ ಆಗ್ತಾ ಇದ್ದಾಗೆ, ಅಂತಂದರೆ 60, 70, 80 ವಯಸ್ಸುಗಳಾಗ್ತಾ ಇದ್ದಂಗೆ ವಯೋಸಹಜ ಕಾಯಿಲೆಗಳು ಬರ್ತಾ ಇರುತ್ತೆ. ಆಸ್ಪತ್ರೆಗೆ ಹೋಗುವಂಥದ್ದು, ಬರುವಂಥದ್ದು, ಇಂಥದ್ದೆಲ್ಲ ಸರ್ವಸಾಮಾನ್ಯ. ಇದು ನಟರ ಬದುಕಲ್ಲಿ ಅಂತಲ್ಲ, ಸರ್ವೇ ಸಾಮಾನ್ಯವಾಗಿ ಎಲ್ಲರ ಬದುಕಲ್ಲೂ ಇದು ಇದ್ದದ್ದೇ. ಅದು ಪ್ರೊಸೀಜರ್ ಇರುತ್ತೆ, ಅದನ್ನೇನು ಕೂಡ ನಾವು ಮಾಡೋದಕ್ಕಾಗೋದಿಲ್ಲ. ಕೆಲವೊಂದಿಷ್ಟು ಜನ ಆರೋಗ್ಯವನ್ನು ಗಟ್ಟಿಮುಟ್ಟಾಗಿ ಒಂದು ಬಾಡಿಯನ್ನು ಇಟ್ಕೊಂಡಿರ್ತಾರೆ, ಆರೋಗ್ಯವನ್ನು ಕಾಪಾಡ್ಕೊಂಡು ಬಂದಿರ್ತಾರೆ. ಅಂಥವ್ರಿಗೆ ಒಂದಿಷ್ಟು ಕಡಿಮೆ ಇರಬಹುದೇನೋ, ಒಂದು 10 ವರ್ಷ 15 ವರ್ಷ ಮುಂದಕ್ಕೆ ಅವರಿಗೆ ಕಾಯಿಲೆಗಳು ಬರಬಹುದೇನೋ. ಆದರೆ ಈ ಸರ್ವೇ ಸಾಮಾನ್ಯವಾಗಿ ವಯಸ್ಸಾಗ್ತಾ ಇದ್ದಾಗೆ ಸಹಜವಾಗಿ ಎಲ್ರಿಗೂ ಕೂಡ ಕಾಯಿಲೆ ಅಂಥದ್ದೆಲ್ಲ ಬರ್ತಾ ಇರುತ್ತೆ. ಆಸ್ಪತ್ರೆಗೆ ಹೋಗುವಂಥದ್ದು, ಅಡ್ಮಿಟ್ ಆಗುವಂಥದ್ದು ಅಂಥದ್ದೆಲ್ಲವೂ ಕೂಡ ಇರುತ್ತೆ. ಅದನ್ನೇ ಅನೇಕರು ನೆಗೆಟಿವ್ ಆಗಿ ತೆಗೆದುಕೊಂಡು ಏನೋ ತಮ್ಮ ಬೇಳೆಯನ್ನು ಬೇಯಿಸ್ಕೊಳ್ಳೋದಕ್ಕೆ ಅಥವಾ ತಮ್ಮ ಪೋಸ್ಟ್ಗಳು ವೈರಲ್ ಆಗಲಿ, ತಮ್ಮ ವಿಡಿಯೋಗಳು ವೈರಲ್ ಆಗಲಿ ಅನ್ನೋ ಕಾರಣಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಮಾಹಿತಿಯನ್ನು ಹಂಚಿಕೊಳ್ಳುವುದನ್ನು ನಿಷೇಧಿಸಬೇಕು ಅಥವಾ ಅದನ್ನು ಬಂದ್ ಮಾಡಬೇಕು ಅಂತೇಳಿ ಸ್ಪಷ್ಟವಾಗಿ ಈ ದೊಡ್ಡಣ್ಣವರು ಕೂಡ ಹೇಳ್ತಾ ಇರುವಂಥದ್ದು. ಜೊತೆಗೆ ಇದನ್ನು ಪೊಲೀಸ್ ಇಲಾಖೆಯು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ನಿಗಾವನ್ನು ವಹಿಸಬೇಕಾಗತ್ತೆ. ಈಗಾಗಲೇ ಬಹುತೇಕ ಪೊಲೀಸ್ ಇಲಾಖೆ ಆಕ್ಟಿವ್ ಆಗಿದ್ದರೂ ಕೂಡ ಈ ಒಂದು ಖದೀಮರು, ಈ ಒಂದು ಹಂತಕರು ಅಥವಾ ಇವರನ್ನ ಏನಂತ ಕರಿಬೇಕು ನನಗೆ ಗೊತ್ತಿಲ್ಲ, ಬಹುತೇಕ ಇವ್ರಿಗೆ ಮನಸ್ಸೇ ಇಲ್ಲ ಅಂತ ಅನಿಸುತ್ತೆ, ಭಾವನೆಗಳೇ ಇವರಿಗೆ ಗೊತ್ತಿರೋದಿಲ್ಲ ಅಂತ ಕಾಣಿಸುತ್ತೆ. ಅಂಥವ್ರು ಮಾತ್ರ ಈ ರೀತಿಯಾಗಿ ಪೋಸ್ಟ್ಗಳನ್ನ ಹಂಚ್ಕೊಳ್ಳೋದಕ್ಕೆ ಸಾಧ್ಯ ಅಂತೇಳಿ ಇಲ್ಲಿ ಸ್ಪಷ್ಟವಾಗಿ ಹೇಳೋದಕ್ಕೆ ಇಷ್ಟಪಡ್ತಾನೆ.
ಸ್ನೇಹಿತರೆ, ಅದೇನೇ ಇರಲಿ, ಒಂದು ನೆಗೆಟಿವ್ ಇಂದ ಒಂದು ಪಾಸಿಟಿವ್ ಅಂತ ಇರುತ್ತಂತೆ. ಅಂತಂದರೆ ಈ ಒಂದು ಪೋಸ್ಟ್ ಆದ ಬಳಿಕ ಸಾಕಷ್ಟು ಜನ ಹಾರೈಸ್ತಾ ಇದ್ದಾರೆ ದೊಡ್ಡಣ್ಣವರಿಗೆ, ಅವರ ಆರೋಗ್ಯ ಚೆನ್ನಾಗಿರಲಿ, ಅವರು ಇನ್ನೂ ಕೂಡ ಸಾಕಷ್ಟು ವರ್ಷಗಳ ಕಾಲ ಬದುಕಲಿ, ನಮ್ಮ ಜೊತೆಗೆ ಇರಲಿ, ಒಡನಾಟ ಇರಲಿ, ಕನ್ನಡ ಒಂದು ಚಿತ್ರರಂಗದಲ್ಲಿ ಅವರ ಒಡನಾಟ ತುಂಬ ಚೆನ್ನಾಗಿದೆ, ಅವರೆಲ್ಲ ಒಂದು ಚಿತ್ರರಂಗದಲ್ಲಿ ಇರಬೇಕು ಅನ್ನೋ ರೀತಿಯಲ್ಲಿ ಅವರಿಗೆ ಶುಭವನ್ನು ಸಾಕಷ್ಟು ಜನ ಹಾರೈಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ಇಂಥದ್ದೊಂದು ದುರಂತ, ಈ ದುರಂತದ ಕುರಿತು, ಈ ಒಂದು ಅವಿವೇಕಿ ಮಾಡಿರುವಂಥ ಪೋಸ್ಟ್ನ ಕುರಿತು ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಆದಷ್ಟು ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.